ನಿನ್ನೆ ತಡೆಗೋಡೆ ಬಿಡ್ಕೊಂಡಿತ್ತು. ಇವತ್ತು ಅದು ಮತ್ತೆ ಇನ್ನೂ ದೊಡ್ಡಾಗಿದೆ. ಈಗಲಾಗಲೋ ಕೆಳಗೆ ಬೀಳೋ ಹಂತಕ್ಕೆ ಬಂದಿದೆ. ನಮಗೂ ಈಗ ಬಂದಿರೋ ಮಾಹಿತಿ ಪ್ರಕಾರ ಬೆಳಗ್ಗೆ ತಹಸೀಲ್ದಾರು ಇಂಜಿನಿಯರ್ಸ್ ಬಂದಿದ್ರು ಅಂತ. ಬಂದವರು ಏನು ಹೇಳಿದರು, ನೀವೇನು ಮಾಡ್ತೀವಿ? ತಹಸೀಲ್ದಾರ್ ಬಂದಾಗ ನಾವೆಲ್ಲ ಬೇಡಿಕೆ ಇಟ್ಟಾಗ ಅವರು ಸದ್ಯದ ಪರಿಸ್ಥಿತಿಗೆ 2 ಡೇಸಿಗೆ ನೀವು ಜಾಗ ಖಾಲಿ ಮಾಡಿ ಎಲ್ಲರೂ ಇಲ್ಲಿ ನಿಮ್ಮ ಜೀವ ಉಳಿಸ್ಕೊಳ್ಳೋದು ಮುಖ್ಯ ಅನ್ನೋದನ್ನು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ನಾವು ಒಪ್ಕೊಳ್ತೇವೆ. ಆದರೆ ರಿಹಾಬಿಟೇಷನ್ ನಮಗಂದರೆ ಬದಲಿಗೆ ಏನು ವ್ಯವಸ್ಥೆ ಅಂತ ಕೇಳಲಿಕ್ಕೆ ವ್ಯವಸ್ಥೆ ಮಾಡಿಲ್ಲ ಅವರೇನು. ನೀವು ಮನೆ ಇದ್ದಿದ್ದವರಿಗೆ ನಾವು ಎಲ್ಲರೂ ಶೆಡ್ ಕೊಡ್ತೀವಿ, ಅಲ್ಲಿ ವಾಸ ಇರ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ, ಬೇರೇನೂ ಬಂದಿಲ್ಲ. ಮತ್ತು ಏನು ಟೆಕ್ನಿಕಲ್ ಇಶ್ಯೂ ಏನಿದೆ, ಟೆಕ್ನಿಕಲ್ ಇಶ್ಯೂ ಮೇಲೆ ಹೈಯರ್ ಅಥಾರಿಟಿಗಳಿಂದ ಡಿಸ್ಕಷನ್ ಆಗ್ತಾ ಉಂಟು. ನಮಗೇನು ಗೊತ್ತಿಲ್ಲ ಅದು. ನಮಗೇನಂದರೆ ನಿಮ್ಮ ರಕ್ಷಣೆ ಮಾಡೋದು ನಮ್ಮ ಮುಖ್ಯ ಆಗಿದೆ, ಅದಕ್ಕೆ ನಾವು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಈ ಸಾಲದ ಅಂಗಡಿಗಳನ್ನೆಲ್ಲ ಸಾಲಾಗಿರುವಂಥ 10 ಅಂಗಡಿಗಳು ಇದ್ದಾವೆ, ಅವನ್ನೆಲ್ಲ ಖಾಲಿ ಮಾಡಿ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಅಂಗಡಿಗಳು ಖಾಲಿ ಮಾಡೋದು ಈಸಿ ಅಲ್ಲ. ಮನೆ ಆದರೂ ಖಾಲಿ ಮಾಡ್ಬೋದು, ಸದ್ಯದ ಪರಿಸ್ಥಿತಿ ಅಂಗಡಿ ಖಾಲಿ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಎಲ್ಲ ಹೇಳಿದ್ದಾರೆ ಅಷ್ಟೇ. ಅಷ್ಟೇ ತೀರ್ಮಾನದಲ್ಲಿ ಹೋಗಿದ್ದಾರೆ, ಬಿಟ್ಟರೆ ಬೇರೇನೂ ಆಗಿಲ್ಲ. ನೀವು ಬೇರೆ ವ್ಯವಸ್ಥೆಗಳು ಏನು ಮಾಡ್ತೀವಿ ಅನ್ನೋದಿಲ್ಲ, ಏನಿಲ್ಲ. ಮತ್ತು ನಮ್ಮ ಬೇಡಿಕೆ ಏನಂದರೆ ಸುಮ್ಮನೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳಿ ಒಂದು ತಂದು ಇದನ್ನು ಕೇಸನ್ನು ಮುಗಿಸ್ಬೇಡಿ ಅಂತ ನಾವು ಕೇಳಿದ್ದೀವಿ ಅಷ್ಟೇ. ತಪ್ಪು ಮಾಡಿದವರಿಗೆ ಹೌದು, ಅಷ್ಟು ಮುಖ್ಯ ನಮಗೆ. ಅಲ್ಲಿ ಹಾಕಿಕೊಂಡು ಅಷ್ಟೇ ಅಲ್ಲ, ಏನು ಹೇಳಿದ್ರು? ಮನೆ ನಮ್ಮದೇ ಸುಮಾರು 40 ವರ್ಷ ನಾವು ವಾಸ ಮಾಡ್ತಿದ್ದೀವಿ. 45 ಇಯರ್ಸಿಂದ ಯಾವಾಗ ಗುಡ್ಡ ಬೀಳ್ತಾ ಇತ್ತು. ಬೇಡಿಕೆ ಮೇರೆಗೆ ವಾಲ್ ಮಾಡಿದ್ದಾರೆ, ಸರ್ಕಾರದಿಂದ ವಾಲ್ ಮಾಡಿದ್ದಾರೆ. ಅದು ಮಾಡಿ 2 ತಿಂಗಳಿಗೆ ಅದು ಪೂರಾ ಖರ್ಚು ಬೀಳೋ ಚಾನ್ಸ್ ಉಂಟು. ಯಾವ ಕ್ಷಣದಲ್ಲಿ ಬೇಕೋ ಬೀಳ್ಬೋದು. ಇಲ್ಲಿ ವಾಸ ಮಾಡ್ತೀವಿ, ಒಂದು 25-30 ಜನ ವಾಸ ಮಾಡ್ತಾರೆ. 4 ಫ್ಯಾಮಿಲಿ ಇದೆ, 3 ಅಂಗಡಿಗಳಿದ್ದಾವೆ. ಎಲ್ಲರೂ ಜೀವ ಬೈದಿದ್ದಾರೆ, ಮನೆ ಖಾಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಮ್ಗೆ ಜೀವ ಮುಖ್ಯ ಅಂತ ಖಾಲಿ ಮಾಡಿ ನಾನೇ ಹೇಳಿದ್ದೀನಿ, ಖಾಲಿ ಮಾಡಿ ಯಾವ ಕ್ಷಣದಲ್ಲಿ ಬೇಕೋ ಬೀಳ್ಬೋದು ವಾಲು. ನಂಬೋಕ್ಕಾಗಲ್ಲ. ಯಾಕಂದರೆ ಮೊನ್ನೆ ಈಗ 2 ದಿನ ಇದ್ದಂಗಿಲ್ಲ. ಈಗ ಮೊನ್ನೆ ಸ್ವಲ್ಪ ಓಪನ್ ಆಗಿತ್ತು, ಪೂರ ಓಪನ್ ಆಗಿದೆ. ನಾವೀಗ ನಿಂತ್ಕೊಂಡು ಹಿಂಗಡೆ ಬೇಗ ಬೀಳ್ಬೋದು, ಹಂಗಿದೆ ಪರಿಸ್ಥಿತಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ತಹಸೀಲ್ದಾರ್ ಬಂದರು, ಅವರು ಅಷ್ಟೇ ಹೇಳಿದ್ದಾರೆ, ಮನೆ ಖಾಲಿ ಮಾಡಿ ಜೀವ ಉಳಿದೆ ಫಸ್ಟು, ಮತ್ತು ನೋಡೋಣ 2 ದಿನದಲ್ಲಿ ನಾವು ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಹೇಳಿದ್ದಾರೆ. ಏನು ವ್ಯವಸ್ಥೆ ಮಾಡ್ತಾ ಗೊತ್ತಿಲ್ಲ. ಯಾವ ಥರ ಪರಿಹಾರ ಅಂತ ಅಂದರೆ ಪರಿಹಾರ ಬಗ್ಗೆ ಏನು ಹೇಳಿಲ್ಲ. ಫಸ್ಟ್ ನೀವು ಉಳಿಸ್ಕೊಳ್ಳಿ, ಮನೆ ಇರೋಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಮನೆಗೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಅಂಗಡಿಗಳಿದ್ದಾವೆ, 3 ಅಂಗಡಿ ವಾಣಿಜ್ಯ ಮಳಿಗೆ ಇದ್ದಾವೆ, 3 ಅಂಗಡಿಗಳಿದ್ದಾರೆ. ಅವರೆಲ್ಲಿ ಹೋಗೋದು ಗೊತ್ತಿಲ್ಲ, ಅಂಗಡಿ ಶಿಫ್ಟ್ ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಅದನ್ನು ಏನು ಹೇಳಿಲ್ಲ ಕರೆಕ್ಟಾಗಿ. ಮತ್ತು ಕಾಮಗಾರಿ ತುಂಬ ಕಳಪೆ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. 2 ಕೋಟಿ ರೂಪಾಯಿಗೆ ಸರಿಯಾಗಿ ಒಂದು 25 ಲಕ್ಷ ರೂಪಾಯಿ ಕೆಲಸನೂ ಆಗಿದೆ, ಎಲ್ಲ ಗೊತ್ತಿಲ್ಲ, ಹಂಗಾಗಿದೆ. ಪೂರಾ ಆರ್ಡಿನರಿ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಬಿರಿ ಬಿಟ್ಟಿದೆ, ಕ್ರ್ಯಾಕ್ ಬಂದಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ತಡೆಗೋಡೆ ಬಿದ್ದು ಕೆಳಗೆ ಬೀಳ್ಬೋದು. ಬಿದ್ದರೆ ಸುಮಾರು ಒಂದು 100 ಜನ ಅಂತೂ ಸಾಯೋದು ಗ್ಯಾರಂಟಿ. ಇಲ್ಲಿ ನಾವು ಜೀವ ಬೈದಲ್ಲಿದ್ದೀವಿ, 3 ದಿನದಿಂದ ನಿದ್ರೆ ಇಲ್ಲ, ಜೀವ ಬೈದಲ್ಲಿದ್ದೀವಿ. ಯಾವ ಕ್ಷಣದಲ್ಲಿ ಬೇಕಾದ್ರೆ ತಡೆಗೋಡೆ ಬಿದ್ದು ಮೈ ಮೇಲೆ ಬಿದ್ದು ಏನು ಬೇಕಾದ್ರೆ ಅನಾಹುತ ಆಗ್ಬೋದು. ನಮ್ಮ ಮನೆ ಇದೆ, ನಾವು 45 ವರ್ಷದಿಂದ ಹುಟ್ಟಿ ಬೆಳೆದು ಇಲ್ಲೇ ವಾಸ ಮಾಡ್ತಿದ್ದೀವಿ. ನಮ್ಮ ಗತಿ ದೇವರೇ ಕಾಪಾಡಬೇಕು, ಹಂಗಾಗಿದೆ. ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಅವ್ರು ನೋಡೋಣ 2 ಡೇಸ್ ಬಿಟ್ಟು ನೋಡೋಣ ಅಂತ ಹೇಳ್ತಿದ್ದಾರೆ. 2 ಡೇಸ್ ಅಲ್ಲ, 2 ಮಿನಿಟ್ಸ್ ಇದೆಲ್ಲಕ್ಕೆ ಹೆದರಿಕೆ ಆಗ್ತಾ ಉಂಟು. ಎಲ್ಲಕ್ಕೆ ಹೆದರಿಕೆ ಆಗ್ತಾ ಉಂಟು. ಯಾವ ಕ್ಷಣದಲ್ಲಿ ಬೇಕಾದ್ರೆ ಭೂಕಂಪ ಥರ ಆಗ್ಬೋದು. ಈ ಜಾಗ ಮತ್ತೆ ಕೇರಳದ ವಯನಾಡು ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಅನಿಸ್ತಾ ಉಂಟು ನಮಗೆ. ಟಿ ವಿಲಿ ನೋಡಿ ಇನ್ನೊಬ್ಬರು ನೋಡ್ತಾ ಇದ್ದು. ಬಟ್ ಈಗ ನಮ್ಮದೇ ನೋಡೋಕ್ಕಾಗಿದೆ, ಹಂಗಾಗಿದೆ ಪರಿಸ್ಥಿತಿ. ದೇವರೇ ಕಾಪಾಡ. 100% ಇದು ಬೀಳೋ ಹಂತದಲ್ಲಿ ಇದಂತೂ ಆದರೆ ಈಗ ಇದನ್ನು ಕಟ್ಟಿದವರು ಅವ್ರ ಬಗ್ಗೆ ಏನು ಕ್ರಮ ಆಗಬೇಕು ಅಂತ ನೀವು ಆಗ್ರಹ ಮಾಡ್ತೀವಿ? ಅದನ್ನು ಅವರೇ ತಗೋಬೇಕು. ನಾನು ಹೇಳಿದ್ರೆ ಜಾಸ್ತಿ ಆಗ್ತದೆ. ಇಂಜಿನಿಯರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡ್ಬೇಕಿನ್ನು. ಅವ್ರೇನು ಹೇಳಿಲ್ಲ, ನೋಡೋಣ ಮಾಡೋಣ ಅಂತೇಳಿ. ನಾವು ಇನ್ನೊಬ್ಬರ ಬಗ್ಗೆ ಹೇಳೋಕೆ ಹೋದರೆ ಜಾಸ್ತಿ ಆಗ್ತದೆ. ಅವ್ರು ಹೇಳ್ತಾರೆ ನಾವು ಸರಿಯಾಗಿ ಮಾಡಿದ್ದೀವಿ, ಅದು ಮಣ್ಣು ಜಾಸ್ತಿ ಪೋಸ್ಟ್ ಬಂದಿದೆ, ಆಲ್ರೆಡಿ 1000-2000 ಲೋಡ್ ಮಣ್ಣು ಹಾಕಿದ್ದಾರೆ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಅದು ಅಷ್ಟು ಲೋಡ್ ನಿಂತಿದೆ ಹೆಚ್ಚು. ಅದು ಎಷ್ಟು ದಿನ ಈಗ ಮಳೆ ಬಂದು ನೀರು ಕುಡಿದು ಜಾಸ್ತಿಯಾಗಿ ಓಪನ್ ಆಗಿದೆ. ಅದು ಮುಂದೆ ಅಧಿಕಾರಿಗಳು ಹೇಳ್ತಿರೋದು ಅವರಿಗೆ ಮಣ್ಣು ಹಾಕಿ ಆ ಲೋಡ್ ನಿಲ್ಲಲ್ಲ ಅನ್ನೋದು ಗೊತ್ತಿತ್ತು, ಆದರೂ ಕೂಡ ಹಾಕಿದ್ದಾರೆ, ನಿಂತಿದ್ದೆ ಹೆಚ್ಚು ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರೇನು ಹೇಳ್ತಾರೆ, ಮಣ್ಣು ಹಾಕ್ತಿದ್ರೆ ನೀರು ನಿಲ್ತದೆ ಅಂತಾರೆ. ಮಣ್ಣು ಹಾಕಲೇಬೇಕು ಅಂತ. ಈಗ ಮಣ್ಣು ಹಾಕಿಬಿಟ್ಟು ಮಣ್ಣು ನೀರು ಪ್ರೆಷರ್ ಆಗಿ ಓವರ್ ಲೋಡ್ ಆಗಿದೆ, ಎಲ್ಲ ಕಡೆ ಓಪನ್ ಆಗಿದೆ. ನಮ್ಮ ಮನೆ ಮುಖ್ಯವಾಗಿ ಬಿದ್ದೋಗೋ ಚಾನ್ಸಸ್ ಇದೆ. 100ಕ್ಕೆ 100 ನಮ್ಮ ಮನೆ ಬಿದ್ದೇ ಬೀಳ್ತದೆ. ನಮ್ಮ ಮನೆಗೆ ಬಿದ್ದುಬಿಟ್ರೆ ನಮ್ಮದು ಅಲ್ಲಿ ಲೈಫು ಕ್ಲೋಸ್, ಹೆಚ್ಚು ಕಡಿಮೆ ಹಂಗಾಗಿದೆ ಪರಿಸ್ಥಿತಿ. ಇದಕ್ಕೆ ಸನ್ಮಾನ್ಯ ಶಾಸಕರು, MP, MLA, ಆಮೇಲೆ ನಮ್ಮ ತಹಸೀಲ್ದಾರರು, DC ಅವರು, ಮುಖ್ಯಮಂತ್ರಿಗಳವರೇ ಪರಿಹಾರ ಕೊಡಬೇಕು. ಮತ್ತು ಇನ್ನೇನು ಕೇಳೋಕ್ಕಾಗಲ್ಲ ನಾವು. ನಮ್ಮ ಹತ್ರ ಏನೂ ಇಲ್ಲ ಮತ್ತು ವಾಯ್ಸು. ಈಗ ನಾವು ವಾಸ ಮಾಡ್ತಿರೋದು ಇದನ್ನು ನಂಬ್ಕೊಂಡೇ ವಾಸ ಮಾಡ್ತಿದ್ದೀವಿ. ಅದಕ್ಕೆ ಸ್ಥಳಕ್ಕೆ DC ಅವ್ರು ಬಂದು ಪರಿಶೀಲನೆ ಮಾಡಬೇಕು. ಎಲ್ಲ ಕಡೆ ಹೋಗ್ತಾರೆ, ನಮ್ಮಲ್ಲಿ ಯಾಕೆ ಬರೋದಿಲ್ಲ? ಇಲ್ಲಿ ಗುಡ್ಡ ಹಿಂದಿನಿಂದ ಉಂಟು ಅಂತ ಗೊತ್ತುಂಟು ಅವರಿಗೂ. ತಡೆಗೋಡೆಯನ್ನು ಕಳಪೆ ಕಾಮಗಾರಿ ಮಾಡಿದ್ರಿಂದ ಇದು ಬೀಳ್ತಾ ಉಂಟು. ಯಾವ ಕ್ಷಣದಲ್ಲಿ ಬಗ್ಗೆ ಬೀಳ್ಬೋದು. ನಾವೀಗ ರಾತ್ರಿ ಮಲಗಿದಾಗ ಬೆಳಗ್ಗೆ ಹೇಳ್ತೀವ ಇಲ್ಲ ಅಂತ ಹೇಗೆ ನಮಗೆ ನಂಬಿಕೆ ಇರೋವಲ್ಲೋ ಅದೇ ಥರ ಈಗ ಆಗಿದೆ. ಈಗ ಯಾವ ಕ್ಷಣದಲ್ಲಿ ಬೇಕಾದ್ರೆ ಬೀಳ್ಬೋದು. ನೀವು ಆಲ್ರೆಡಿ ನೋಡಿರ್ಬೋದು, ವೀಡಿಯೋದಲ್ಲಿ ತೋರಿಸಿದ್ದಾರೆ ಇವಾಗ TV ಅವರು.
ಎಲ್ಲ ಕಡೆ ಕ್ರ್ಯಾಕ್ ಬಂದಿದೆ, ಬೆರಿ ಬಿಟ್ಟಿದೆ. ಆಲ್ರೆಡಿ ಮೇಲ್ಗಡೆ ಒಂದು 10 ಬುಟ್ಟಿಯಷ್ಟು ಕಾಂಕ್ರೀಟ್ ಬಿದ್ದಿದೆ ಮೇಲ್ಗಡೆ. ಯಾವ್ದಾದ್ರೆ ತಹಸೀಲ್ದಾರ್ ಬಂದಿದ್ದಾರೆ, ನೋಡಿದ್ದಾರೆ, ಅವರು ನಮಗೆ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ, ನಮಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅವರು. ಇನ್ನು ನೋಡ್ಬೇಕು ಏನಂತ ಗೊತ್ತಿಲ್ಲ. ಬಾಡಿಗೆ ಮನೇಲಿ ಇದ್ರಿ ಇಷ್ಟು ದಿನ. ಹೌದು. ಈಗ ಖಾಲಿ ಮಾಡ್ಸಕ್ಕೆ ಹೇಳಿದ್ದಾರೆ ನಿಮಗೆ, ತಹಸೀಲ್ದಾರ್ ಹೇಳಿದ್ದಾರೆ, ಮನೆ ಓನರ್ ಕೂಡ ಹೇಳಿದ್ದಾರೆ. ನಿಮ್ಗೆ ನಿಮ್ಮ ಪರಿಸ್ಥಿತಿ ಮತ್ತೆ? ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗೋದಂತ ಗೊತ್ತಾಗ್ತಿಲ್ಲ. ಈಗ ವಾಲ್ ಮಾಡಿ 3 ತಿಂಗಳು ಇಂದ 4 ತಿಂಗಳು ಒಳಗೆ ಈ ಥರ ಆಗಿದೆ. ಈಗ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕು ಈ ಮಳೆಗಾಲದಲ್ಲಿ ನಮಗೆ ಗೊತ್ತಾಗ್ತಿಲ್ಲ. ಇದು ನಿನ್ನೆ ಬೆಳಗ್ಗೆ ನಾನು ಫಸ್ಟ್ ನೋಡಿದ್ದು. ನಿನ್ನೆ ಬೆಳಗ್ಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಯಾವಾಗಲೂ ಅಬ್ಸರ್ವ್ ಮಾಡ್ತಿದ್ದೆ. ಮಳೆಗಾಲ ಅಲ್ಲ, ಈ ವಾಲಿನ ಪರಿಸ್ಥಿತಿ ಏನಾಗ್ಬೋದು ಅಂತ ಯಾವಾಗಲೂ ಅಬ್ಸರ್ವ್ ಮಾಡ್ತಿದ್ದೆ ನಾನು. ನಿನ್ನೆ ಬೆಳಗ್ಗೆ ಹೋಗಿ 7 ಗಂಟೆ ಅಷ್ಟೊತ್ತಿಗೆ ನೋಡ್ತೀನಿ, ಸಣ್ಣಕ್ಕೆ ಬಿರುಕುಬಿಟ್ಟಿದೆ. ಅಷ್ಟೊತ್ತಿಗಾಗಲೇ ನಾನು ಆದಷ್ಟು ಎಲ್ಲರಿಗೂ ಇಲ್ಲಿ ಅಕ್ಕಪಕ್ಕದವರಿಗೆ ಪಬ್ಲಿಕ್ ಮಾಡಿದ್ದೀನಿ. ಮತ್ತು ಈ ಕಾಂಟ್ರಾಕ್ಟ್ ಮಾಡುವಾಗ ಯಾರು ಅಲ್ಲಿದ್ದರು ಮೇಲ್ಗಡೆ ಎಲ್ಲ ಅದನ್ನು ಯಾರು ವಹಿಸ್ಕೊಂಡು ಮಾಡ್ತಾಯಿದ್ರು ಅವರಿಗೂ ಫೋನ್ ಮಾಡಿ ಎಲ್ಲ ತಿಳಿಸಿದ್ದೀನಿ. ಇನ್ನು ಅದೇ ಇವತ್ತೀಗ ನಾವು ಸಡನ್ನಾಗಿ ಬೆಳಗ್ಗೆ ಹೋಗಿ ನೋಡ್ತೀವಿ, ಜರ್ಕೊಂಡಿದೆ. ಒಂದು ಸೈಡಿಂದ ಜರಿತಾ ಇದೆ, ಒಂದು ಸೈಡಲ್ಲಿ ಬಿರುಕುಬಿಟ್ಟಿದೆ. ನಮ್ಮ ಫ್ಯಾಮಿಲಿನೆಲ್ಲ ನಾನೀಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ. ಈಗ ಐಟಮ್ಗಳನ್ನೆಲ್ಲ ತೊಗೊಂಡು ಹೋಗ್ಬೇಕಂತ ಎಲ್ಲ ಇದು ಮಾಡ್ತಾಯಿದ್ವಿ ನಾವು. ತಹಶೀಲ್ದಾರರು ಬಂದಿದ್ದರು, ಅವರೇನು ನಿಮ್ಮ ಜೀವ ರಕ್ಷಣೆ ಒಂದು ಮಾಡ್ಕೊಳ್ಳಿ ಸಾಕು, ಮತ್ತು ಉಳಿದಿದ್ದೆಲ್ಲ ನಾವು ಮತ್ತೆ DC ಬರಬೇಕು, ಅವರು ಬರಬೇಕಂತ ಹೇಳಿ ಹೋಗಿದ್ದಾರೆ. ಈಗ ನಮಗೀಗ ಒಂದು ಸಲ ಖಾಲಿ ಮಾಡೋದು ಅಂದರೆ ನಮಗೆ ಭಾರಿ ತೊಂದರೆ ಇದು. ಈಗ ವಾಲ್ ಮಾಡಿರೋ ಇವರಿಂದ ನಾವು ತೊಂದರೆ ಅನುಭವಿಸ್ತಿದ್ದೀವಿ. 4-5 ಮನೆ ಇದೆ, ಕೆಳಗಡೆ 3 ಅಂಗಡಿ ಪೋರ್ಷನ್ ಇದೆ. ನಮಗೆ ತುಂಬ ತೊಂದರೆ ಆಗ್ತಿದೆ ಇದರಿಂದ. ಯಾರೋ 2 ಕೋಟಿ ರೂಪಾಯಿ ತಗೊಂಡು ಟೆಂಡರ್ ತಗೊಂಡು ಇವ್ರು ಈ ಥರ ಮಾಡಿಬಿಟ್ರೆ ವಾಲ್ನ, ಇಲ್ಲಿ ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಬರೋದು ಕೆಳಗೆ. ಏನೋ ಮಳೆ ಒಂದಿನ ಮಳೆ ನಿಂತಿರೋದ್ರಿಂದ ಬಂದಿಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಇಲ್ಲಾಂದರೆ ನಮ್ಮ ಜೀವ ಹಾನಿ ಆಗ್ತಾಯಿತ್ತು. ಈ ಥರ ಆಗಿಬಿಟ್ರೆ, ಈ ಥರ ಟೆಂಡರ್ ತೊಗೊಂಡವ್ರು ಈ ಥರ ಮಾಡಿದ್ರೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ಟೆಂಡರ್ ತೊಗೊಂಡವ್ರು, ಅವನು ಇಂಜಿನಿಯರ್ ಯಾರಿದ್ದಾರೆ ಅವ್ರಿಗೆ ತಲೆದಂಡ ಆಗಬೇಕು. ಈ ಥರ ಕೆಲಸಗಳು ಎಲ್ಲೂ ಮಾಡಬಾರ್ದು. ಇದು ಮಲೆನಾಡು ಭಾಗದಲ್ಲಿ ಈ ಥರ ಕೆಲಸ ಮಾಡಿ ಯಾರ್ದಾದ್ರು ಜೀವ ತೆಗೆಯೋ ಕೆಲಸ ಇದೆಲ್ಲ. ನೀವು ಮನೇಲಿ ಎಷ್ಟು ಜನ ಇದ್ದೀರಾ, ಯಾರು ಇದ್ದೀರಿ? ನಾವು ಮನೆಯಲ್ಲಿ 2 ಮಕ್ಕಳು, ಗಂಡ ಹೆಂಡತಿ ಇದ್ದೀವಿ. ಹಿಂದ್ಗಡೆ ಮನೇಲಿ ವಯಸ್ಸಾದವ್ರು 2 ಇದ್ದಾರೆ. ನಾನಿಲ್ಲಿ ಮೇಲ್ಗಡೆ ಲಾಡ್ಜು ನಾನೇ ನಡೆಸ್ತಾ ಇದ್ದೆ, ಕೆಳಗಡೆ ಮನೇನೂ ನಾವು ಬಾಡಿಗೆ ತೊಗೊಂಡು ಅದೇ ಮನೆಯಲ್ಲಿ ಜೀವನ ಮಾಡ್ತಾಯಿದ್ವಿ. ಈಗ ಎಲ್ಲದಕ್ಕೂ ಸಮಸ್ಯೆ ಆಗಿದೆ. ಹೊಟ್ಟೆಗೂ ಸಮಸ್ಯೆ ಆಗಿದೆ, ಜೀವನ ಮಾಡೋಕ್ಕೂ ಸಮಸ್ಯೆ ಆಗಿದೆ ನಮಗೆ. ತಹಶೀಲ್ದಾರ್ ಬಂದು ನಿಮಗೆ ಏನು ಹೇಳಿದ್ದಾರೆ? ಇಲ್ಲ, ತಹಶೀಲ್ದಾರ್ ಅದೇ ನೀವು ವಿತಿನ್ 2 ಡೇಸ್ ಒಳಗೆ ನೀವು ಎಲ್ಲ ಖಾಲಿ ಮಾಡ್ಕೊಳ್ಳಿ, ನಾವು ಬೇರೆ ಕಡೆ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದರು. ನಮಗೆ ಅಲ್ಲೆಲ್ಲ ಹೋಗಿ ಇರೋಕ್ಕೂ ಕಷ್ಟ ಇದೆ. ಆದರೆ ನಮಗೆ ಇದಕ್ಕೇನಾದರೂ ಸೊಲ್ಯೂಷನ್ ಕೊಡಬೇಕು ಅವರು. ಈಗ ವಾಲು ಇವತ್ತಲ್ಲ ನಾಳೆ ಬೀಳೋದೇ, ಅದು ಜೋರಾಗಿ ಮಳೆ ಬಂದರೆ ವಾಲ್ ಬೀಳುತ್ತೆ. ನಮಗೆ ನಮ್ಮ ಕಷ್ಟಕ್ಕೆ ಅವರು ಸೊಲ್ಯೂಷನ್ ಕೊಡಬೇಕು. ಮತ್ತು ಬಿಲ್ಡಿಂಗ್ಗಳಿಗೂ ಹೊಡೆತ ಬೀಳುತ್ತೆ. ಬಿಲ್ಡಿಂಗ್ಗಳು ಒಂದು 2-3 ಬಿಲ್ಡಿಂಗ್ ಪುಡಿ ಆಗೋದು ಗ್ಯಾರಂಟಿ. ಅವ್ರು ಟೆಂಡರ್ ಯಾರು ವಹಿಸ್ಕೊಂಡಿದ್ದಾರೆ ಅವರು ಅದಕ್ಕೆ ಪರಿಹಾರ ಕೊಡಿಸ್ಬೇಕು. ಮತ್ತು ತಹಶೀಲ್ದಾರು, DC ಅವರು, ಮಾನ್ಯ ಶಾಸಕರು ಅದಕ್ಕೆ ಗಮನ ಹರಿಸಿ ಅದಕ್ಕೇನು ಪರಿಹಾರ ಇದೆ, ಇಲ್ಲಿ ಇರೋರಿಗೇನು ಸೊಲ್ಯೂಷನ್ನು. ಮನೆ ಖಾಲಿ ಮಾಡಿ ಹೋಗೋದಂದರೆ ತಮಾಷೆ ಅಲ್ಲ. ಕಷ್ಟಪಟ್ಟೆ ನಾವೀಗೆಲ್ಲ ನಮ್ಮ ಕೆಲವು ಐಟಮ್ಗಳು ಹಾಳಾಗ್ತವೆ. ಈಗ ಫಿಕ್ಸ್ ಮಾಡಿರೋ ಐಟಮ್ಗಳು ಎಲ್ಲ ಡ್ಯಾಮೇಜ್ ಆಯಿತು ಅಂದರೆ ಹಾಳಾಗಿಬಿಡುತ್ತೆ. ಅದಕ್ಕೆ ಶಾಸಕರು ಹಾಗೆ ಇದನ್ನು ಯಾರು ಟೆಂಡರ್ ತಗೊಂಡಿದ್ದಾರೆ ಅವ್ರು ನಮಗೆ ಇದು ಮಾಡಿಕೊಡ್ಬೇಕು, ಪರಿಹಾರ ಕೊಡಬೇಕು. ನೋಡಬೇಕು, ಇನ್ನು ಹೇಳೋಕ್ಕಾಗಲ್ಲ. ಇವತ್ತು ನಾಳೆ ಒಳಗೆ ಬೀಳೋ ಚಾನ್ಸಸ್ 90% ಇದೆ. ಇದೊಂದು ಸೆಕೆಂಡ್ ವಯನಾಡು ಆಗೋ ಥರ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಾಮಗಾರಿ ಬಗ್ಗೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳು ಹೇಳಬೇಕು. ಅಧಿಕಾರಿಗಳು ಯಾವ ಥರದಲ್ಲಿ ಕಾಮಗಾರಿನ ಮಾಡಿದ್ದಾರೆ ಅಂತ ಅವ್ರು ಹೇಳಬೇಕು. ನಮಗೆ ಇದೊಂದು ಆಗಿದ್ದ ಕೆಲಸದ ಬಗ್ಗೆ ಬೇರೆ ಕೆಲಸಕ್ಕೆ ಇದನ್ನು ಮಾಡಬೇಕಿತ್ತು ಅಂತ ನಮ್ಮ ಮನಸ್ಸಲ್ಲಿದ್ದಿದ್ದು. ರೋಡು ಈ ಥರದ್ದು ಸಮಸ್ಯೆಗಳು ನಮ್ಗೆ ತುಂಬ ಇತ್ತು ನಗರದಲ್ಲಿ. ಈಗ ಅದೆಲ್ಲ ಬಿಟ್ಟು ವಾಲಿಗೆ ದುಡ್ಡು ಹಾಕಿದ್ರು, ಒಂದು 2 ಕೋಟಿ ಮೇಲೆ ಹಾಕಿದ್ದಾರೆ ಅಂತ ಅನಿಸುತ್ತೆ. ಅದು ಸರಿಯಾದ ಲೆಕ್ಕ ನಮಗೇನು ಗೊತ್ತಿಲ್ಲ. ಆದರೆ ಮಾಡಬೇಕಾಗಿದ್ದ ಕೆಲಸನೇ ಬೇರೆ ಇತ್ತು. ಲಕ್ಷಾಂತರ ಜನ ಯಾತ್ರಿಯವರು, ನಾವು ಲೋಕಲ್ ಅವರು ಎಲ್ಲ ಓಡಾಡುವಂಥ ಭಾರತದಿದ್ದು ಇದನ್ನು ನೋಡಿದ್ರೆ ನಾವೇ ಓಡಾಡೋಕ್ಕೆ ಸುಸ್ತಾಗುತ್ತೆ. ಇನ್ನು ಹೊರಗಡೆ ಬಂದವರು ನಮ್ಮನ್ನು ಯಾವ ಮಟ್ಟಕ್ಕೆ ಈ ವ್ಯವಸ್ಥೆ ನೋಡಿ ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಅದು ಯಾಕೋ ಶಾಸಕರಿಗೆ ನಮ್ಮ ಟೌನ್ ಪಂಚಾಯಿತಿ ಅಂದರೆ ಅದು ಬೇಜಾರ ಅಥವಾ BJP ಇರೋದು ಅಂತ ಅವರಿಗೇನು ಅನಿಸ್ತಾ. ಯಾವ ಹಣವೂ ನಮಗೆ ಕೊಡಲಿಲ್ಲ. ಹಾಗಾಗಿ ನಮಗೆ ಕೊಡದಿರೋ ಅಡ್ಡಿಲ್ಲ, ನಮ್ಮ ಬೋರ್ಡ್ ಮುಗಿದ್ರ ಮೇಲಾರು ಅವರಾರು ಮಾಡಿದರೆ ನಮ್ಗೆ ಅದಾರು ಸಂತೋಷ ಆಗ್ತಿತ್ತು. ಅದನ್ನು ಮಾಡಲಿಲ್ಲ. ಆದರೆ ಈ ಥರ ಮಾಡಿದಾರಲ್ಲ, ಮಾಡಿದ ಕೆಲಸ ಯೋಗ್ಯವಾಗಿರಬೇಕಲ್ಲ. ಆದರೆ ಅದೀಗ ಅದಕ್ಕೆ ಮತ್ತೇನೋ ಒಂದು ಮಾಡಬೇಕಲ್ಲ. ಈಗ ಎಲ್ಲರೂ ಮನೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಸಡನ್ ಹೀಗೆ ಮನೆ ಖಾಲಿ ಮಾಡಿ ಅಂದರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ಮನೆ ವ್ಯವಸ್ಥೆ ಯಾರು ಮಾಡಿಕೊಡ್ತಾರೆ? ಈಗ ಅಂಗಡಿ ಇದೆ, ಇಷ್ಟೆಲ್ಲ ಅಂಗಡಿ ಇದೆ, ಅವ್ರು ದುಡಿಮೆ ಅದೇ ನಮ್ಮ ಕಡೆ ಜೀವನ ಮಾಡ್ತಾರೆ ತಾನೆ.
ಏನು ಬೇರೆ ಕಡೆ ಅಂಗಡಿ ಮಾಡಿಕೊಡ್ತಾರಾ, ಅಥವಾ ಅವರಿಗೆ ಒಂದು 5-6 ತಿಂಗಳಿಗೆ ಬಾಗಿಲಾಗ್ತದೆ, ಅದ್ರ ಖರ್ಚು ವೆಚ್ಚನ ಅವರೇ ಕೊಡ್ತಾರಾ? ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಹೇಳಿ ಅಂತೇಳಿ ಆದೇಶ ಮಾಡಿದ್ರೆ ಹೇಗೆ ಇದು ತಪ್ಪಲ್ವಾ? ಸಾರ್ವಜನಿಕರನ್ನು ಈ ಥರ ಅವ್ರಿಗೆ ಖುಷಿ ಬಂದಂಗೆ ನೀವು ವಾಲ್ ಮಾಡೋತ್ತಿಗೆ ವಾಲ್ ಮಾಡ್ಕೊಂಬಿಡ್ತಾರೆ, ವಾಲ್ ಹಾಳಾದ್ರೂ ಕೂಡ ಖಾಲಿ ಮಾಡಿ ಅಂತ ಹೇಳ್ತಾರೆ. ಯಾರು ಅದನ್ನು ವಾಲ್ ಕೆಲಸ ಯಾರು ಮಾಡಿದ್ದಾರೆ, ಅದಕ್ಕೆ ಎಷ್ಟು ದುಡ್ಡು ಇಟ್ಟಿದ್ದಾರೆ? ಇನ್ನಾದರೂ ಸಾರ್ವಜನಿಕರ ದುಡ್ಡನ್ನು ಅದಕ್ಕೆ ಬಳಸಬಾರ್ದು. ಯಾಕಂದರೆ ನಮ್ಮ ದುಡ್ಡನ್ನು ಬಳಸಿ ಈ ಥರದ ಕಳಪೆ ಕಾಮಗಾರಿ ಮಾಡಿದ್ರೆ ಇದಕ್ಕೆ ಯಾರು ಹೊಣೆ ಕೇಳಬೇಕಲ್ಲ ನಾವು ಜನ. ಇನ್ನು ಎಷ್ಟು ದಿವಸ ಅಂತೇಳಿ ಬಾಯಿ ಕಡ್ದು ಹಾಕ್ಕೊಂಡು ಕೊಡ್ಲಿಕ್ಕೆ ಸಾಧ್ಯ? ಈಗ ತಪ್ಪು ಯಾರು ಮಾಡೋದು ತಪ್ಪು, BJP ಅವರು ಮಾಡಲಿ, ಕಾಂಗ್ರೆಸ್ನವ್ರು ಮಾಡಲಿ, JDS ನವರು. ತಪ್ಪಾದಾಗಲೂ ಜನ ಮಾತಾಡಬಾರ್ದು ಅನ್ನೋವಂಥ ಭಯ ತಂದಿಟ್ಟಿದ್ದಾರಾ ಇವ್ರ ಬಗ್ಗೆ? ನಮಗೇನು ಆ ಥರದ ಭಯ ಇಲ್ಲ. ನಮಗೆ ನಮ್ಮ ಬಗ್ಗೆ ತಪ್ಪಾದಾಗಲೂ ಮಾತಾಡಲಿ, ಹಾಗೆ ಅವ್ರು ತಪ್ಪಾದಾಗಲೂ ಅವ್ರು ಮಾತಾಡ್ಕೊಬೇಕಲ್ಲ. ನಾವು ಮಾಡಿದ್ದು ಸರಿ ಇಲ್ವಾ? ಈಗ ಅವ್ರ ಬಾಯಿಗೆ ಯಾರಿಗೂ ಬೀಗ ಬಿದ್ದಿದೆ ಅಂತ ಅನಿಸುತ್ತೆ. ಬ್ಯಾಡ್ದಿದ್ದ ವಿಚಾರಕ್ಕೆ ಇಲ್ಲಿ ಸಾರ್ವಜನಿಕರದ್ದು ಯಾರ್ದು BJP ಅವರ ಉದ್ದೇಶಕ್ಕೇ ಒಂದು 30-40 ಕುಟುಂಬನ JCB ತಂದು FC ಎಲ್ಲ ಹಾಳು ಮಾಡಿದ್ರಲ್ಲ, ಅದಕ್ಕೆಲ್ಲ ಇವರಿಗೆ ಆ ಶಕ್ತಿ ಇರುತ್ತೆ. ಇಂಥ ಕೆಲಸ ಮಾಡೋತ್ತಿಗೆ ಆ ಕಾಂಟ್ರಾಕ್ಟರ್ನ ಎಳ್ಕೊಬಂದು ಈಗ ಈ ಥರ ಆಗಿದೆಯಲ್ಲ ಅಂತ ಕೇಳಬೇಕಲ್ಲ. ಯಾಕೆ ಇವರಿಗೆ ಬಾಯಿಲ್ಲ ಈಗ? ಹಾಗಾಗಿ ನಾವು ಟೌನಲ್ಲಿ ನಮಗೆ ಜನ ಕೊಟ್ಟಂಥ ಅವಕಾಶದಲ್ಲಿ ನಾವು ಜನ ಮೆಚ್ಚುವಂಥ ಕೆಲಸ ಮಾಡಿದ್ವಿ. ನಮಗೆ ಸರ್ಕಾರ ಇಲ್ಲ, MLA ಇಲ್ಲ, ಆದರೂ ನಮಗೇನು ಸಾಧ್ಯ? ಕುಡಿಯೋ ನೀರಿಂದ ಹಿಡಿದು ಸ್ವಚ್ಛತೆ ಬಗ್ಗೆ ಎಲ್ಲದೂ ನಮ್ಮ ಬೋರ್ಡ್ ಇರುತ್ತೆ, ಗಮನ ಹರಿಸಿದ್ದೀವಿ. ಈಗ ಕೇಳಿದ್ರೆ ಅಧಿಕಾರಿಗಳು ಸ್ಪಂದನೆ ಮಾಡಲ್ಲ, ಅಧಿಕಾರಿಗಳನ್ನು ಸ್ಪಂದನೆ ಮಾಡಲಿಕ್ಕೆ ಅವರು ಬಿಡಲ್ಲ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ತುಂಬ ಬೇಜಾರಿದೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಜನ ಇದನ್ನೆಲ್ಲ ತಿಳ್ಕೊಂಡು ಅದನ್ನು ಒಂದು ವ್ಯವಸ್ಥೆ ಬಗ್ಗೆ ಬದಲಾವಣೆ ಮಾಡ್ಕೊಬೇಕು. ಇಲ್ಲ ಅಂದರೆ ಕಷ್ಟ. ಹಣ ಪೋಲಾಗ್ತಿರೋದು ಸಾರ್ವಜನಿಕರಿಗೆ ಇಷ್ಟೊಂದು ಹೇಳಿ ನಾನು ಇದು ಮೊನ್ನೆ ನಮ್ಮೂರು ನ್ಯೂಸ್ ಕೂಡ ಇದೇ ವಿಷಯ ಇಟ್ಕೊಂಡು ಸುದ್ದಿ ಬ್ರೇಕ್ ಮಾಡಿತ್ತು. ಅದನ್ನು ನೋಡಿದ್ದು ಗಮನಿಸಿದ್ದು ನಾವು. ಜನರ ದುಡ್ಡು ಪೋಲಾಗ್ತಿದೆ. ಈ ಅಕಸ್ಮಾತ್ ಇದೇನಾದ್ರು ಅನಾಹುತ ಆದರೆ ಮತ್ತೆ ಜನರ ತೆರಿಗೆ ಹಣನೇ ಬಳಸ್ಕೋತಾರೆ ಅಂತ ಕೂಡ ಇದಕ್ಕೆ ಮಾಡಿದ್ರು. ಈಗ ಇಷ್ಟೆಲ್ಲ ಅಂಗಡಿಗಳು, ಇಷ್ಟೆಲ್ಲ ಮನೆಗಳು, ಜನ ಜೀವಹಾನಿ ಆಗೋ ಚಾನ್ಸಸ್ ತುಂಬ ಇದೆ. ನೀವು ಇಲ್ಲಿ ಎಷ್ಟು ವರ್ಷದಿಂದ ನೀವು ಜೀವನ ಮಾಡ್ತಿದ್ದೀರಾ, ಅಂಗಡಿಗಳು ಹಾಕೊಂಡಿದ್ದೀರಾ, ಎಷ್ಟು ಜನದ್ದು ಮುಂದಿನ ಇದೇನು ನೀವು ಬಗ್ಗೆ ಇದ್ರ ಬಗ್ಗೆ ನೀವೇನು? 22 ಇಲ್ಲೆಲ್ಲ ಒಂದು 20-22 ವರ್ಷಗಳಿಂದ ಅಂಗಡಿಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಈ ಥರದೊಂದು 2 ಕೋಟಿ ರೂಪಾಯಿ ದುಡ್ಡು ಸುಮ್ಮನೆ ನೀರಲ್ಲಿ ಹೋಮ ಮಾಡಿದಾಗ ಆಗಿದೆ. ಟೌನ್ನಲ್ಲಿ ಬೇಕಾದಷ್ಟು ಕೆಲಸ ಇದ್ರೂ ಶಾಸಕರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಈ ಕೆಳಗಡೆ ಕಾಣುವ ಚರಂಡಿ ನನಸಿಗೆ 10 ವರ್ಷದ ಮೇಲಾಗಿದೆ. ಈ ಚರಂಡಿ ಫುಲ್ ಆಗಿದೆ, ನೀರು ಹೋಗೋಕ್ಕೆ ಜಾಗ ಇಲ್ಲ. ಈ 2 ಸೈಡ್ ಕಾಲುವೆ ಏನಿದೆ ಚರಂಡಿ ಇದೆ ಅದು ಫುಲ್ ಆಗಿದೆ. ಇದ್ರ ತುಂಬ ಮಣ್ಣು ತುಂಬಿಕೊಂಡಿದೆ. ಇದುವರೆಗೂ ಅದನ್ನು ತೆಗಿಲಿಲ್ಲ. ರಸ್ತೆ ಹಾಳು ಬಿದ್ದೋಗಿದೆ. ಆದರೆ ಸಾರ್ವಜನಿಕರ ದುಡ್ಡನ್ನು ಇವರು ಎಲ್ಲೋ ತಗೊಂಡೋಗಿ ನೀರಲ್ಲಿ ಹೋಮ ಮಾಡ್ದಂಗೆ ಅದನ್ನು ಮಾಡಿದ್ದಾರೆ. ಒಂದು ಮುಖ್ಯವಾಗಿ ಇನ್ಕಮ್ ಏನಿದೆಪ್ಪ ಟೌನಲ್ಲಿ, ಪಟ್ಟಣ ಪಂಚಾಯತಿಗೆ ಒಂದು ಇನ್ಕಮ್ ಅಂತ ಇರೋದು ಗಾಂಧಿ ಮೈದಾನ ಒಂದು ಟೆಂಡರ್, ಪಾರ್ಕಿಂಗ್ ಟೆಂಡರ್. 70-80 ಲಕ್ಷ ರೂಪಾಯಿ ಇನ್ಕಮ್ ಇರುವಂಥ ಟೆಂಡರನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿರುವಂಥ ಅಂಗಡಿಗಳನ್ನು ತೆಗೆಸಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ಆಗಿರೋದು. ನಮ್ಮ ರಾಜೇಗೌಡರು MLA ಆಗಿದ್ದಾಗನೇ ಆಗಿರೋದು. ಇದಕ್ಕೆ ಮುಂಚೆ ಈ ಥರ ಯಾವುದೂ ಆಗಿರಲಿಲ್ಲ. ಸಾರ್ವಜನಿಕರಿಗೆ ತುಂಬ ಅನ್ಯಾಯ ಆಗಿದೆ. ರಸ್ತೆಗಳೆಲ್ಲ ಹೊಂಡ ಬಿದ್ದಿದೆ. ಎಲ್ಲಿ ಒಂದು ಪ್ಯಾಚ್ ವರ್ಕ್ ಮಾಡಿಲ್ಲ, ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ಕಾಮಗಾರಿ ಆಗ್ತಾ ಇಲ್ಲ. ಆದರೆ ದುಡ್ಡು ಮಾತ್ರ ಸಾರ್ವಜನಿಕರ ದುಡ್ಡು. ಆ ಥರದೊಂದು ವಾಲ್ ಮಾಡಿ ಅದನ್ನು ತರಾತುರಿಯಲ್ಲಿ 6 ತಿಂಗಳಲ್ಲಿ ಕೆಲಸ ಮುಗಿಸಿದ್ದಾರೆ. ಸರಿಯಾಗಿ ಅದ್ರ ಬಗ್ಗೆ ಆ ಇಂಜಿನಿಯರ್ ಗಮನ ವಹಿಸಿಲ್ಲ. ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಹೋಗಿದೆ ಗೊತ್ತಿಲ್ಲ. ಇದೊಂದು ಹೆಂಗಾಗಿದೆ ಅಂದರೆ ಈಗ 2 ಕೋಟಿ ತಗೊಂಡು ಇಲ್ಲಿ ಜನಗಳ ಜೀವನ 50 ಲಕ್ಷನೂ ಖರ್ಚು ಮಾಡಿಲ್ಲ ವಾಲಿಗೆ. 2 ಕೋಟಿ ತಗೊಂಡು 50 ಲಕ್ಷ. ಹೌದು. ಆವಾಗ 2 ಕೋಟಿ ಖರ್ಚು ಮಾಡೋಕ್ಕಿಂತ ಮೊದಲು ಇಲ್ಲಿ ಮಳೆಗಾಲದಲ್ಲಿ ಹತ್ತಿರ ಮಾಸಿ ಮನೆ ಅಲ್ಲೆಲ್ಲ ಬಡವರು ಮನೆ ಬೆರೆದೋಗಿತ್ತು, ಕೊಟ್ಟಿಗೆ ಬಿದ್ದೋಗಿತ್ತು. ಅದಕ್ಕೂ ಅವ್ರು ಸ್ಯಾಂಕ್ಷನ್ ಮಾಡಿಲ್ಲ. ಯಾವುದೋ ಸಮುದಾಯಕ್ಕೋಸ್ಕರ ಉದ್ಧಾರ ಮಾಡೋಕ್ಕೆ ಓಟಿಗೋಸ್ಕರ ಅದರಲ್ಲಿ ಹಾಕಿದ್ದಕ್ಕೆ ಬೇರೆ ಏನು ಉದ್ದೇಶ ಇರ್ತಲ್ಲ. ಒಳ್ಳೆ ಕೆಲಸಕ್ಕೆ ಮಾಡಿದ್ರೆ ಒಳ್ಳೆಯದು. ನಮಗೆಲ್ಲ ಅಂಗಡಿ ಮಕ್ಕಳಿಗೆ ಹೋಗಿ ಅಂತ ನಾವೆಲ್ಲಿಗೆ ಹೋಗೋದು? ಅದನ್ನು ತೆಗಿಯೋಕ್ಕಾಗತ್ತಾ? ಇದೆಲ್ಲ ತಗೊಂಡೋಗಿ ಇಡೋದೇ. ಕಸ್ಟಮರ್ ಬರಲಿ ಅಂತ ಕಸ್ಟಮರ್ ಹುಡ್ಕೊಂಡು ನಮಗೆ ಬರಲ್ಲ. ನಾವು ಕಸ್ಟಮರ್ ಎಲ್ಲಿಗೆ ಬರಬೇಕು? ಊರೇನೋ ಕೂಡಲೇ ಹೋಗಿ ಅಂತ ತಹಸೀಲ್ದಾರ್ ಅವ್ರ ಮನೆ ಹೋಗ್ಬೋದು, ನಾವು ಮನೆ ಹೋಗಲ್ಲ. ಅದಕ್ಕೆ ಇಲ್ಲೇ ಇದ್ದೀವಿ ನಾವು. ತಹಸೀಲ್ದಾರ್ ಪರಿಹಾರದ ತಹಸೀಲ್ದಾರ್ ಹೇಳಿದ್ರೆ ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳಿ, ಸೊತ್ತು ಏನಾದರೂ ಹಾನಿ ಆದರೆ ಅದಕ್ಕೆ ಪರಿಹಾರ ಕೊಡ್ತೀವಿ, ಕೊಡೋ ಗ್ಯಾರಂಟಿ ನಂದು ಅಂತ ಮನೆ ಅವರು ಹೇಳಿ ಹೋಗಿದ್ದಾರೆ ತಹಸೀಲ್ದಾರ್.
ನೋಡಿ, ನಮಗೆ ಈಗ ಬಂದು ತಹಶೀಲ್ದಾರರು ಅಂಗಡಿ ತೆರವು ಮಾಡಿ, ಮನೆ ಇದ್ದವರು ಮನೆ ತೆರವು ಮಾಡಿ ಅಂದಿದ್ದಾರೆ. ಅಂಗಡಿ ತೆರವು ಮಾಡಲಿಕ್ಕೂ ಮನೆ ತೆರವು ಮಾಡಲಿಕ್ಕೂ ತುಂಬ ಸಮಸ್ಯೆ ಇದೆ. ಆದರೆ ಅಂಗಡಿ ತೆರವು ಮಾಡೋದು ಮನೆ ತೆರವು ಮಾಡಿದಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಅಂಗಡಿ ಅಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಫರ್ನಿಚರ್ ಆಗಿರ್ಬೋದು ಅಥವಾ ಇನ್ನು ಅದಕ್ಕೆ ಬೇಕಾಗಿರೋಂಥ ಐಟಮ್ ಅವರಿಗೆ ಯಾವ ಸಂಬಂಧ ಇದೆ ಅದೇ ಥರ ಮಾಡಿರ್ತೇವೆ. ನಾವು ಆ ಜಾಗದಿಂದ ಅದನ್ನು ತೆರವು ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮ ಜೀವ ಉಳಿಸ್ಕೊಳ್ಳೋದು ಬಿಟ್ಟರೆ ಅಂಗಡಿ ತೆರವು ಮಾಡ್ಕೊಳಕ್ಕಾಗಲ್ಲ. ಇದಕ್ಕೆ ನೇರ ಜವಾಬ್ದಾರಿ ಯಾವುದೋ ಒಂದು ಸಮುದಾಯಕ್ಕೆ ಹೊಲಿಸೋಕ್ಕೋಸ್ಕರ ಅವರು ಇದು ಮಾಡಿರೋದು, ಎಂಥ ತಡೆಗೋಡೆ ಮಾಡಿರೋದು. ಅದನ್ನು ವೈಜ್ಞಾನಿಕವಾಗಿ ಮಾಡಿದರೆ ಆಗ್ತಿತ್ತು, ಅದನ್ನು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದನ್ನು ನಾವು ಕ್ವಶನ್ ಮಾಡಿದ್ರೆ 108 ಥರದ ಇದು ನಮಗೆ ಕ್ವಶನ್ ವಾಪಸ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಮಾತು ಬೇಡ ಅಂತ ಹೇಳಿ ನಾವು ಸುಮ್ಮನಿದ್ದೀವಿ. ಈಗ ನಿನ್ನೆನೂ ಈ ಥರ ಆದಾಗ ಅವರು ಗಮನಕ್ಕೆ ತಂದಿದ್ದೀವಿ. ನಿನ್ನೆ ಸಾಧಾರಣ ಬೆಳಿಗ್ಗೆ 8 ಗಂಟೆ ನಮಗೆ ವಿಚಾರ ತಿಳಿದಿದೆ. 8 ಗಂಟೆಯಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಅದನ್ನು ವಿಡಿಯೋ ಮಾಡಿ ಹಾಕಿದ್ದಾರೆ. ಅವರಿಗೆ 24 ಗಂಟೆ ಬೇಕಾಯ್ತಾ ಇದನ್ನು ಬಂದು ನೋಡಲಿಕ್ಕೆ? ಇದೇನು ಅಮೆರಿಕದಲ್ಲಿಲ್ಲ, ಇದು ಶೃಂಗೇರಿಯಲ್ಲೇ ಇರೋದು. ಶೃಂಗೇರಿಗೆ ಒತ್ತುಕೊಂಡು ಇರೋ ತಾಲೂಕು ಆಫೀಸಿನ ಕೆಳಗಡೆನೇ ಇರುವಂಥ ಜಾಗ ಇದು. ಇಲ್ಲಿಗೆ ಬರಲಿಕ್ಕೆ 24 ಗಂಟೆ ಬೇಕಾಯ್ತಾ? ಇದು ನನ್ನ ಸಣ್ಣ ಒಂದು ಇದು ಎಂತ ಅಂದರೆ ಪ್ರಶ್ನೆ. ಅದಕ್ಕೆ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ, ಮನೆ ತೆರವು ಮಾಡಲಿಕ್ಕೂ ಅಥವಾ ಇನ್ನೊಂದು ಕಡೆ ತೆರವು ಮಾಡಲಿಕ್ಕೆ ನಾವು ಈಗ ಇದು ಎಂತ ಹೊಳೆ ಖರಾಬು ಅಂಥ ಜಾಗದಲ್ಲಿ ಅಂಗಡಿ ಮಾಡಿಲ್ಲ. ಮುಖ್ಯ ರಸ್ತೆಯಲ್ಲಿ, ಮುಖ್ಯ ಭಾರತೀಯ ಬೀದಿಯಲ್ಲಿ ಅಂಗಡಿ ಮಾಡಿರೋದು. ಇದನ್ನು ತೆರವು ಮಾಡೋದು ಕಷ್ಟ ಸಾಧ್ಯ ಉಂಟು, ಆಯ್ತಲ್ಲ. ನಮ್ಮ ಬಂಡವಾಳ ಸುಮಾರು ಉಂಟು ಇದರಲ್ಲಿ. ಬರೀ ನಾವು ವಸ್ತು ತಗೊಂಡ್ರೆ ನಮ್ಮದು ವಸ್ತುಕ್ಕಿಂತ ಜಾಸ್ತಿ ನಾವು ಇಲ್ಲಿ ಫರ್ನಿಚರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ಇದು ನಾವು ಇಲ್ಲಿ ಟ್ಯಾಕ್ಸ್ ಕಟ್ಕೊಂಡು ನಾವು ಇಲ್ಲಿ ದಿನಕ್ಕೆ ಬಾಡಿಗೆ ಮುಂಚಿನ ಥರ ಇಲ್ಲ. ನಾವು 22 ವರ್ಷದ ಹಿಂದಿನ ಬಾಡಿಗೆ ಇಲ್ಲ. ಈಗ ಒಂದೊಂದು ಮಳಿಗೆಗೆ ಬಾಡಿಗೆಗಳು 25-30 ಸಾವಿರ ನಡೀತದೆ. ಸಾಧಾರಣ ತೆರವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಬಂದರು ಹೇಳಿದರು ಅಂತೇಳಿ ನಾವು ತೆರವು ಮಾಡೋದೂ ಇಲ್ಲ. ಯಾಕಂದರೆ ನಮ್ಮ ಬಂಡವಾಳ ಅಷ್ಟು ಹಾಕಿದ್ದೇವೆ ನಾವು. ಹಾಗಾಗಿ ನಮ್ಮ ಜೀವ ಉಳಿಸ್ಕೊಳ್ಳೋದು ಏನಂತ ನಾವು ನೋಡ್ತೀವಿ ಬಿಟ್ಟರೆ, ಇದ್ರ ಬಗ್ಗೆ ಏನೇ ನಾಳೆ ಅನಾಹುತ ಆದರೂ ನಮ್ಮ ಜಾಗಕ್ಕೆ, ನಮ್ಮ ವಸ್ತುಗಳಿಗೆ, ನಮ್ಮ ಫರ್ನಿಚರ್ಗಳಿಗೆ ಅವರೇ ಜವಾಬ್ದಾರ. ಯಾಕಂದರೆ ನಮ್ಮ ಗಮನಕ್ಕೆ ಬದಲಿಲ್ಲ, ನಮ್ಗೆ ಅಗತ್ಯನೂ ಇಲ್ಲ. ಇದೇ ಹಣನವರು ಈಗ ಇಲ್ಲಿಂದ ನೀವು ವಿಡಿಯೋ ಮಾಡ್ತಾ ಹೋಗಿ, ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಮಂಜುನಾಥ ಹಾರ್ಡ್ವೇರ್ ಹತ್ರ ರಸ್ತೆ ಇದಾಗಿದೆ, ರಸ್ತೆ ಗುಂಡಿಯಾಗಿದೆ. ಒಬ್ಬೊಬ್ಬರನ್ನು ಹುಗಿಬೋದು ಅದರಲ್ಲಿ. ಎಷ್ಟು ಜನ ಶಾಸಕರಿದ್ದಾರೆ, ಯಾರ್ಯಾರಿದ್ದಾರೆ, ಒಬ್ಬೊಬ್ಬರನ್ನು ಹುಗಿಬೋದು ಅದರಲ್ಲಿ. ಅಷ್ಟು ಹೊಂಡ ಬಿದ್ದಿದೆ. ಇದೇ ದುಡ್ಡನ್ನು ಅಲ್ಲಿಗೆ ಹಾಕ್ಬೋದಿತ್ತಲ್ಲ ಅಲ್ವಾ? ಹೌದಲ್ವಾ? ಅದಕ್ಕೆ ಈ ದುಡ್ಡನ್ನು ಅಲ್ಲಿ ಹಾಕಿ ನಮ್ಮ ಇದು ಪ್ರವಾಸಿ ತಾಣ, ಇದು ಮುಖ್ಯ ರಸ್ತೆ, ಭಾರತೀ ಬೀದಿ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ. ಎಲ್ಲ ಊರಿನಲ್ಲೂ ರಥಬೀದಿ ಅಂತಾರೆ. ರಥಬೀದಿ ಎಷ್ಟು ಚೆನ್ನಾಗಿರ್ತದೆ ಬೇರೆ ಊರಿನಲ್ಲಿ, ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ಗಮನಿಸಿ ನೀವು. ಹಾಗಾಗಿ ಈ ಮುಖ್ಯ ರಸ್ತೆಗೆ ಹಾಕಬೇಕಾಗಿದ್ದ ಬಂಡವಾಳನ ಯಾವುದೋ ಒಂದು ಸಮುದಾಯಕ್ಕೆ ಓಲೈಕೆಗೋಸ್ಕರ, ಓಟಿನ ಓಲೈಕೆಗೋಸ್ಕರ ಇವರು ಅಗತ್ಯ ಇಲ್ಲದ ಜಾಗದಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದಕ್ಕೆ ಪರಿಹಾರ ನಮಗೆ ಬೇಕು. ಯಾಕಂದರೆ ಇದಕ್ಕೆ ಅವರು ಮಾಡಿದ ಕಳಪೆ ಕಾಮಗಾರಿಗೆ ನಾವು ಜವಾಬ್ದಾರ ಆಗೋಕ್ಕಾಗಲ್ಲ. ಇದು ನನ್ನ ಒಂದು ಇದು ಧ್ಯೇಯ ಅಷ್ಟೇ. ಇದು ಏನು ನಿಮಗೆ ಇದರಿಂದ ಏನು ಪರಿಹಾರ ಮಾಡಿಸ್ಕೊಡ್ತೀರಿ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನಾವು ಕಳಕಳಿಯ ಮನವಿ ಮಾಡ್ತೀವಿ. ಒಟ್ಟಾರೆ ಇಲ್ಲಿನ ಜನಗಳು ಏನು ಹೇಳ್ತಿದ್ದಾರೆ ಅಂದರೆ, 2 ಕೋಟಿ ಅನುದಾನ ತಗೊಂಡು ಒಂದು ಕಾಮಗಾರಿ ನಡೆಸಿದ್ದಾರೆ. ಆ ಕಾಮಗಾರಿ ಯಾರಿಗೂ ಅದರಿಂದ ಉಪಯೋಗ ಆಗ್ತಿಲ್ಲ. ಅದು ಬದಲಾಗಿ ಅದನ್ನು ಇವರ ಜೀವನ ಹಾಳು ಮಾಡ್ಕೊಳಕ್ಕೆ 2 ಕೋಟಿ ಅನುದಾನ ತಗೊಂಡಂಗೆ ಆಯಿತು ಅನ್ನೋ ಒಂದು ಅಭಿಪ್ರಾಯನ ಇಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಏನೇ ಜವಾಬ್ದಾರಿ ಆದರೂ ಕೂಡ ತಡೆಗೋಡೆ ನಿರ್ಮಾಣ ಮಾಡಿದ ಕಾಂಟ್ರಾಕ್ಟರ್ ಹಾಗೂ ಅಧಿಕಾರಿಗಳೇ ಜವಾಬ್ದಾರ ಆಗ್ತಾರೆ ಅನ್ನೋದು ಅಭಿಪ್ರಾಯ ಅವರೇ ವ್ಯಕ್ತ ಮಾಡಿ ಹಲವು ಪ್ರಶ್ನೆಗಳನ್ನು ಕೂಡ ತಹಶೀಲ್ದಾರ್ ಮುಂದೆ, ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ನೋಡಬೇಕಾಗಿದೆ.